ಬೆಳಗಾವಿ, ಬಾಗಲಕೋಟೆ ಜಿಲ್ಲೆ, ಧಾರವಾಡ, ರಾಮದುರ್ಗ, ಸವದತ್ತಿ, ಬೈಲಹೊಂಗಲ, ಯರಗಟ್ಟಿ ತಾಲೂಕಿನಲ್ಲಿ ಸಿಟಿ ರವಿ ಅವರನ್ನು ಸುತ್ತಾಡಿಸಿದ್ದಾರೆ ಪೊಲೀಸರು. ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ ಪೊಲೀಸರು. ಪೊಲೀಸರ ವರ್ತನೆಗೆ ಸಿಟಿ ರವಿ ಆಕ್ರೋಶಗೊಂಡಿದ್ದಾರೆ. ಪೊಲೀಸ್ ವಾಹನದಿಂದ ಕೆಳಗಿಳಿದು ರಸ್ತೆಯಲ್ಲಿಯೇ ಕೂಗಾಟವನ್ನು ನಡೆಸಿದ್ದಾರೆ. ನನ್ನನ್ನು ಏನು ಮಾಡಬೇಕು ಅಂತ ತಿಳಿದಿದ್ದೀರಾ? ಯಾರ ಅಣತಿಯಂತೆ ನೀವು ಕೆಲಸ ಮಾಡ್ತಾ ಇದ್ದೀರಾ? ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಸಂಚು ಮಾಡ್ತಾ ಇದ್ದೀರಾ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಠಾಣೆಯಿಂದ ಠಾಣೆಗೆ, ಊರಿಂದ ಊರಿಗೆ ಸುತ್ತಾಡಿಸ್ತಾ ಇದ್ದೀರಿ ಅಂದ್ರೆ ಏನರ್ಥ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರ ನಡೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು. ಸಿಟಿ ರವಿ ಅವರ ಆಕ್ರೋಶದ ನುಡಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲಿಯೇ ತಡರಾತ್ರಿ ಕೂತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾಜಿ ಸಚಿವ, ಬಿಜೆಪಿಯ ನಾಯಕ, ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ. ನನ್ನ ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದಾರೆ. 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 ನನ್ನ ಕೊಲೆ ಮಾಡೋ ಸಂಚು ಮಾಡಿದ್ದೀರಂತೆ. ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರು? ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು. ನಾನು ಎಲ್ಲಿ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ನೀವು ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡಕ್ಕೆ. ನನಗೆ ಇಂಜುರಿ ಆದ್ಮೇಲೆ 3-3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡ್ತಿದ್ದೀರಿ. ನೀವು 3:30 ಗಂಟೆ ಮೇಲೆ ಫಸ್ಟ್ ಏಡ್ ಮಾಡಿದ್ದೀರಿ. ನಾನೇನು ಕ್ರಿಮಿನಲ್, ನಾನೇ ಟೆರರಿಸ್ಟ್. ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ? ಯಾವ ಮನೆ ಅನ್ನತಿ ನಿಮ್ಮ ಕಾಕಿ ಬಟ್ಟೆಗೆ ಒಂದು ಮರ್ಯಾದೆ ಇರಲಿ, ಕಾನೂನಿಗೆ ಒಂದು ಮರ್ಯಾದೆ ಇರಲಿ. ನೀವು ನನ್ನ ಮಾಡ್ಬೇಕಾದ್ರೂ ಮಾಡಿ, ಎನ್ಕೌಂಟರ್ ಮಾಡ್ತೀರಾ ಮಾಡಿ, ಏನ್ ಮಾಡ್ತೀರಿ ಮಾಡಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದಿಲೀಪ್ ಕುರಂದವಾಡೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ನಿನ್ನೆ ಅಕ್ಷರಶಃ ಸುವರ್ಣಸೌಧ ರಣರಂಗವಾಗಿತ್ತು. ಸಿಟಿ ರವಿ ಅವರ ಬಂಧನ ಆಗುವ ಮೂಲಕ ದೊಡ್ಡ ಮಟ್ಟದ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಎಲ್ಲ ಬೆಳವಣಿಗೆಗಳ ನಡುವೆ ಸಿಟಿ ರವಿ ಅವರನ್ನ ರಾತ್ರಿ ಇಡೀ ಪೊಲೀಸರು ಸುತ್ತಾಡಿಸಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಸಿಟಿ ರವಿ ಅವರು. ನಿಜಕ್ಕೂ ಆ ರೀತಿ ಆಯ್ತಾ? ಏನೆಲ್ಲ ಬೆಳವಣಿಗೆಗಳಾಯ್ತು ತಡರಾತ್ರಿ ಅಂತ ಹೇಳಿ ದಿಲೀಪ್? ಹೌದು ಪ್ರೇಮ್, ಏನಂತಂದರೆ ಅವು ಏನು ಸಿಟಿ ರವಿ ಹೋಗ್ತಾ ಇತ್ತು ವಾಹನ ಹಿಂದ್ಗಡೆ ನಾವು ಪಬ್ಲಿಕ್ ಟಿ ವಾಹನ ತೋಡು ಹೋಗ್ತಾ ಇದ್ವಿ. ಸುಮಾರು 5 ಜಿಲ್ಲೆಗಳಲ್ಲಿ 4-5 ಜಿಲ್ಲೆಗಳನ್ನ ಅಡ್ಡಾಡಿಸ್ಕೊಂಡು ಬರ್ತಾರೆ. ಸಿಟಿ ರವಿಯವರ ಮೊದಲಿಗೆ ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆಯಿಂದ ಧಾರವಾಡ ಜಿಲ್ಲೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ವಾಪಸ್ ಏನಂತಾರೆ ಬಾಗಲಕೋಟೆ ಜಿಲ್ಲೆಗೆ ಕರ್ಕೊಂಡು ಬರ್ತಾರೆ. ಮತ್ತು ಒಂದಿಷ್ಟು ಬಿಜಾಪುರ ಜಿಲ್ಲೆ ಎಲ್ಲ ಬಾರ್ಡರ್ಗಳಲ್ಲಿ ಕೂಡ ಅಡ್ಡಾಡಿಸಿ ಸುಮಾರು 6 ಕಡೆ ಅವರನ್ನು ಅಡ್ಡಾಡಿಸಿ ಮಧ್ಯಕ್ಕೆ ಏನು ರಾಮದುರ್ಗದಲ್ಲಿ ಅವರಿಗೆ ತಡರಾತ್ರಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ರಾಮದುರ್ಗ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಮತ್ತು ಭಾಳಷ್ಟು ರೋಷವಾದಂಥ ಸಿಟಿ ರವಿ ಅವರು ರಾಮದುರ್ಗ ಪಟ್ಟಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ. ನಾನು ಏನು ಮಾಡ್ಬೇಕಂತ ಇದ್ದೀರಿ? ಎಲ್ಲೆಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಿ? ಯಾರ ಅನತಿಯಂತೆ ಕೆಲಸ ಮಾಡ್ತಾಯಿದ್ದೀರಿ? ಹೇಳಬೇಕು, ನೀವು ನನ್ನನ್ನು ಕೊಲೆ ಮಾಡೋ ಸಂಚಿದೆ ನಿಮಗೆ ಹಾಗೆ ಅಂಥೇಳಿ ಗುರುತರವಾದ ಆರೋಪನ ಮಾಡ್ತಾರೆ. ಜೊತೆಗೆ ಏನಂತಂದರೆ ಅಲ್ಲಲ್ಲಿ ಭಾಳಷ್ಟು ಕಡೆ ಈ ಒಂದು ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಜೊತೆಗೆ ಏನು ನಾವು ಮಾಧ್ಯಮದವರು ತೆಗೆದ್ವಿ, ಮಾಧ್ಯಮದನ್ನು ರಸ್ತೆಯಲ್ಲಿ ಬಹಳಷ್ಟು ಕಡೆ ಸುಮಾರು 3 ಕಡೆ ದೊಡ್ಡ ಲಾರಿಗಳನ್ನು, ಕಬ್ಬಿನ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ನಮ್ಮನ್ನು ತಡೆಯುವ ಪ್ರಯತ್ನವನ್ನು ಬೆಳಗಾವಿ ನಗರ ಮತ್ತು ಜಿಲ್ಲೆಯ ಪೊಲೀಸರು ಮಾಡಿರುವಂಥದ್ದು. ಅಲ್ಲಿ ನಮಗೆ ವಾಗ್ವಾದ ಆಗಿ ಒಂದಿಷ್ಟು ನಾವು ಮಾತಿಗೆ ಮಾತು ಬೆಳೆಸಿ ಮುಂದೆ ಹೋಗಿ ಒಂದಿಷ್ಟು ಏನಂತಾರೆ ವಿಜಲ್ಗಳನ್ನ ತೊಗೊಂಡಿರ್ತೀವಿ. ಜೊತೆಗೆ ಏನಂತಂದರೆ ಎಲ್ಲ ವಿಚಾರದಲ್ಲಿ ಗಾಡಿ ಬಂದಾಗಿದೆ, ಗಾಡಿ ಖೋಟ ಆಗಿದೆ ಹಾಗೆ ಅಂತ ಎಲ್ಲವನ್ನು ಕೂಡ ನೆಪ ಹೇಳಿ ಪೊಲೀಸರು ನಮ್ಮನ್ನು ತಡೆಯುವ ಪ್ರಯತ್ನ ಮಾಡ್ತಾರೆ. ಇದೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದರೆ ಸಿಟಿ ರವಿಯವರ ಏನು ಯರಗಟ್ಟಿಯಿಂದ ಹೊರಟಿದ್ದಾರೆ. ಯರಗಟ್ಟೆ ಹೊರಗೆ ಬಂದು ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಧಾಬಾದಲ್ಲಿ ಅವರನ್ನು ನಿಲ್ಲಿಸಿ ಅವರಿಗೆ ಏನಂತಂದರೆ ಅಲ್ಪೋಪಹಾರ ಕೊಡೋದು, ಮುಖ ತೊಳೆದು ಟೀ ಕುಡಿಬೇಕು ಹಾಗೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು. ಮತ್ತು ಅವರ ಜೊತೆಗೆ ಸ್ವತಃ ಬೆಳಗಾವಿ SP ಭೀಮಾಶಂಕರ್ ಗುಳೇದ ಎಸ್ಕಾಟ್ ಮಾಡ್ತಾ ಇದ್ದಾರೆ. ಯಾರು ಕೂಡ ಆ ಕಡೆ ನಿಲ್ಲಬಾರ್ದು, ಹಾಗೆ ಹೋಗಬೇಕು ಎಲ್ಲೆಲ್ಲ ಕಾಣುತ್ತಾರೆ. ಕರೆಕ್ಟಾಗಿ ಅವರನ್ನು 8:30 ಹೊತ್ತಿಗೆ ಬೆಳಗಾವಿಯ ಏನು ಕೋರ್ಟಿಗೆ ಕರ್ಕೊಂಡು ಬರಬೇಕು ಹಾಗೆ ಅಂತೇಳಿ. ಮತ್ತು ಅಲ್ಲಿಯೂ ಕೂಡ ಭಾಳಷ್ಟು ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವಂಥದ್ದು ಪ್ರೇಮ್. ಇದು ಸುಮಾರು 8 ಗಂಟೆಗಳ ಕಾಲ ಏನು
ಕಾರಲ್ಲೇ ಕೂಡಿಸ್ಕೊಂಡು ಈ ರವಿ ಅವರನ್ನ ಆ ಕಡೆ ಈ ಕಡೆ ಅಡ್ಡಾಡಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.